ಜಗತ್ತಿನಾದ್ಯಂತ ಸೌಂಡ್ ಮಾಡ್ತಿದೆ ಕಿಚ್ಚ ಸುದೀಪ್ ರಾಜಮೌಳಿ ಕಾಂಬಿನೇಷನ್ನ ಈಗ ಸಿನಿಮಾ. ಎಸ್ ರಾಜಮೌಳಿ ಪ್ರೆಸೆಂಟೇಷನ್ಗೆ ಪ್ಯಾರಿಸ್ ಆಡಿಯನ್ಸ್ ಸಿಕ್ಕಾಪಟ್ಟೆ ಖುಷಿಯಿಂದ ಚಪ್ಪಾಳೆ ತಟ್ಟಿದ್ದಾರೆ. ಇತ್ತೀಚೆಗೆ ನಿರ್ದೇಶಕ ರಾಜಮೌಳಿ ಅವರು ಸಿನಿಮಾ ಟೂರ್ ಶುರು ಮಾಡಿದ್ದು ಗೊತ್ತೇ ಇದೆ ನಿಮ್ಗೆ. ಅಟ್ ಪ್ರೆಸೆಂಟ್ ಆಗಿ ಡೈರೆಕ್ಷನ್ ಮಾಡ್ತಿರುವಂತಹ ಅತಿ ದೊಡ್ಡ ಪ್ರಾಜೆಕ್ಟ್ ವಾರಣಾಸಿ. ಈ ಸಿನಿಮಾವನ್ನ ಗ್ಲೋಬಲ್ ರೀಚ್ ಮಾಡುವ ಉದ್ದೇಶದಿಂದ ಅವರ ಹಿಂದಿನ ಈಗ ಬಾಹುಬಲಿ RRR ಸಿನಿಮಾವನ್ನ ಗ್ಲೋಬಲ್ ರಿಲೀಸ್ ಮಾಡ್ತಿದ್ದಾರೆ. ಅದರಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಈಗ ಸಿನಿಮಾಗೆ ವಿಶ್ವ ಮಟ್ಟದಲ್ಲಿ ಗುಡ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಇತ್ತೀಚೆಗಷ್ಟೇ ಜಪಾನ್, ಅಮೆರಿಕ, ಬ್ರೆಜಿಲ್ ಹೀಗೆ ಅನೇಕ ಕಡೆಗಳಲ್ಲಿ ಈಗ ಸಿನಿಮಾ ಸ್ಪೆಷಲ್ ಸ್ಕ್ರೀನಿಂಗ್ ಆಗಿತ್ತು. ಇಲ್ಲಿ ಕೂಡ ಜನ ಚಪ್ಪಾಳೆಯ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಈಗ ಸಿನಿಮಾದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಪರ್ಫಾರ್ಮೆನ್ಸ್ ನ ರೆಕಾಗ್ನೈಸ್ ಮಾಡ್ತಿದ್ದಾರೆ. ಎಲ್ಲಾ ಕಡೆನಲ್ಲೂ ಅತ್ಯದ್ಭುತ ರೆಸ್ಪಾನ್ಸ್ ಸಿಕ್ಕಿತ್ತು. ಅದೇ ರೀತಿ ಇದೀಗ ಪ್ಯಾರಿಸ್ ನ ಅನೇಕ ಕಡೆಗಳಲ್ಲಿ ರಾಜಮೌಳಿಯ ಈ 3 ಸಿನಿಮಾಗಳು ರಿಲೀಸ್ ಆಗಿವೆ. ಅಂದಹಾಗೆ ಈಗ ಸಿನಿಮಾ ರಿಲೀಸ್ ಆಗಿ 14 ವರ್ಷ ಆಗ್ತಾ ಬಂತು. ಆದ್ರೂ ಆ ಒಂದು ಸಿನಿಮಾ ಬಗ್ಗೆ ಇನ್ನೂ ಕೂಡ ಟಾಪಿಕ್ ಬರ್ತಾನೆ ಇದೆ, ಟ್ರೆಂಡ್ ಆಗ್ತಾನೆ ಇದೆ. ಈ ಒಂದು ಸಿನಿಮಾ ಇಷ್ಟು ವರ್ಷಗಳ ಕಾಲ ಸರ್ವೈವಲ್ ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಬಂದು ನಿರ್ದೇಶಕ ರಾಜಮೌಳಿ ಮತ್ತು ಕಿಚ್ಚ ಸುದೀಪ್ ಅವರ ಹಾರ್ಡ್ ಕೋರ್ ಪರ್ಫಾರ್ಮೆನ್ಸ್. ಈ ಒಂದು ಸಿನಿಮಾಗೆ ಸುದೀಪ್ ಅವರು ಬರೋಬ್ಬರಿ 13 ಅವಾರ್ಡ್ ಗಳನ್ನ ಕೂಡ ಪಡ್ಕೊಂಡಿದ್ರು. ಇನ್ನು ಈ ಚಿತ್ರದಲ್ಲಿ ಸುದೀಪ್ ಅವರ ಜೊತೆ ನಾನಿ, ಸಮಂತ ನಟಿಸಿದ್ದಾರೆ. ಅದೇ ರೀತಿ ಒಂದು ನೊಣ ಗ್ರಾಫಿಕ್ಸ್ ಆದ್ರೂ ಕೂಡ ಪ್ರಮುಖ ರೋಲ್ ನ ಡಿಸೈನ್ ಮಾಡಿದ್ದಾರೆ. ಒಟ್ನಲ್ಲಿ ಈಗ ಸಿನಿಮಾ ಗ್ಲೋಬಲ್ ಸ್ಕ್ರೀನಿಂಗ್ ನಲ್ಲಿ ಎಲ್ಲಾ ಕಡೆನಲ್ಲೂ ಹೌಸ್ಫುಲ್ ಆಗಿ ರನ್ ಆಗ್ತಿದೆ. ಇದು ಆಕ್ಚುಲಿ ಕಿಚ್ಚ ಸುದೀಪ್ ರಾಜಮೌಳಿ ಅಭಿಮಾನಿಗಳಿಗೆ ಹೆಮ್ಮೆ ಪಡುವ ವಿಚಾರ ಅಂತಾನೆ ಹೇಳ್ಬಹುದು. ಇನ್ನು ರಾಜಮೌಳಿ ಮತ್ತು ಸೂಪರ್ ಸ್ಟಾರ್ ಮಹೇಶ್ ಬಾಬು ಕಾಂಬಿನೇಷನ್ ನಲ್ಲಿ ತಯಾರಾಗ್ತಿರುವಂತಹ ವಾರಣಾಸಿ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಅಂತ ಸುದ್ದಿ ಇತ್ತು. ಆದ್ರೆ ಸದ್ಯಕ್ಕಿದು ಸತ್ಯಕ್ಕೆ ದೂರವಾದ ಮಾತು. ಅದೇನೇ ಇರಲಿ, ಸುದೀಪ್ ರಾಜಮೌಳಿ ಕಾಂಬಿನೇಷನ್ ಸಿನಿಮಾಗೆ ಯಾವತ್ತಿಗೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈ ಕಾಂಬಿನೇಷನ್ಗೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ ಅಂತಂದ್ರೆ ಖಂಡಿತ ತಪ್ಪಾಗಲ್ಲ. ಇದಿಷ್ಟು ಹೊತ್ತಿನ ಟಾಪಿಕ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ ಗೈಸ್.